ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ದಿವಸ ಸದ್ಗುರುಗಳು ಮಾರವಾಡಿಯ ಮಹಾರೋಗವನ್ನು ನಿವಾರಣೆ ಮಾಡಿ ಆತನಿಂದ ಪೂಜೆಗೊಂಡ ಆತನ ಮನೆಯೊಳಗೆ ಉಳಿತಾರೆ. ಮರುದಿವಸ ಬೆಳಗ್ಗೆ ಎದ್ದ ಆ ಮಾರವಾಡಿ ಏನು ಮಾಡ್ತಾನೋ ಅಂತಂದ್ರೆ ಸದ್ಗುರುಗಳ ಪೂಜೆ ಪುನಸ್ಕಾರ ಮಾಡಿ ಅವರಿಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಕೇಳ್ತಾನೆ, ಸದ್ಗುರುಗಳ ನನ್ನನ್ನು ಈ ಒಂದು ರೋಗದಿಂದ ಮುಕ್ತನನ್ನಾಗಿ ಮಾಡಿ ಪುನರ್ಜನ್ಮ ನೀಡಿರಿ, ಅದಕ್ಕೆ ಈ ಶರೀರ ಹೆಂಗೆ ಹುಟ್ಟಿತಿ ಅಂತೇಳಿ ಇದರ ಇರುವ ಏನೈತಿ, ಇದು ಎಲ್ಲಿ ಹೊಕ್ಕೈತಿ ಅಂತೇಳಿ ತಿಳ್ಕೊಂಡು ಹೇಳಿ ನನ್ನ ಕೃತಾರ್ಥನನ್ನಾಗಿ ಮಾಡಿರಿ ಅಂತೇಳಿ ಕೇಳ್ಕೊಂಡಾಗ ಗುರುಗಳು ಹೇಳ್ತಾರೆ, ಏ ಮಾರವಾಡಿ, ತತ್ವಜ್ಞಾನ ತಿಳಿಬೇಕಂತಕ್ಕಂಥ ಬುದ್ಧಿ ನಿನ್ನ ಅಂತ್ಯಕ ಹುಟ್ಟೈತೆ ಅಂದಾಗ ನೀನು ಪುಣ್ಯವಂತದೀಪ, ಅದಕ್ಕೆ ಹೇಳ್ತಾನೆ ಕೇಳು ಅಂತೇಳಿ ಸದ್ಗುರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನದ ಕಲ್ಪನೆ ಮೀರಿದ ಚಿನ್ಮಯಾನಂದ ಶಾಶ್ವತವಾದಂಥ ಸ್ವಜ್ಞಪ್ತಿ ಶೂನ್ಯ ಪರವಸ್ತು ಮೊದಲ ಇತ್ತು. ಆಮೇಲೆ ಆ ಸಮಯದೊಳಗೆ ಸ್ವಜ್ಞಪ್ತಿ ಘನ ಸುಖ ಅಂತಕ್ಕಂಥ ಸನ್ನಿಧಾನದಿಂದ ಏನಕತಿ ಚಿಚ್ಚಕ್ತಿ ಉದಯ ಆಯ್ತು. ಆಮೇಲೆ ಭೇದ ಎರಡು ಕೂಡಿದ್ರಿಂದ ಏನಾಯಿತು, ಮಾಯೆ ಎನಿಸಿಕೊಂಡ ತ್ರಿಗುಣಗಳ ಸಮಾನಾವಸ್ಥೆಯಿಂದ ಮೂಲ ಪ್ರಕೃತಿ ಅಂತ ಏನದು ಪ್ರಕಟ ಆಯಿತು. ಈ ಮೂರು ಅಹಂಕಾರಗಳನ್ನು ಆಧರಿಸಿ ಅದುವೇ ಮಹಾ ತತ್ವ ಅನಿಸ್ತಿ. ಮುಂದೆ ಏನಾಯ್ತು ಅಂತಂದ್ರೆ ಸಾತ್ವಿಕ ರಾಜಸ ಅಂತಕ್ಕಂಥ ಎರಡು ಗುಣಗಳು ಕೂಡಿದಾಗ ಅವಿದ್ಯೆ ಎನಿಸ್ಕೊಂತು. ಅಲ್ಲಿಂದ ಅವಕ್ಕೆ ತಾಮಸ ಗುಣ ಕೂಡಿದಾಗ ಪಂಚಮಹಾಭೂತಗಳು ಉದಯ ಆದವು ಅಂತ ಹೇಳ್ತಾರೆ. ಇಲ್ಲೇ ಪಂಚಭೂತಗಳು ಯಾವುವು ಅಂತಂದ್ರೆ ಭೂಮಿ, ನೀರು, ಆಕಾಶ, ವಾಯು ಮತ್ತು ಅಗ್ನಿ, ಇವ 5 ಪಂಚಭೂತಗಳು. ಈ ಪಂಚಭೂತಗಳಿಂದ ಇವನ್ನ ಪಂಚೀಕರಣ ಮಾಡೋದ್ರಿಂದ ಶರೀರ ಹುಡ್ತಿ. ಪಂಚೀಕರಣ ಅಂತಂದ್ರೆ ಅವನ್ನ ವಿಭಾಗ ಮಾಡಿ ಒಂದರೊಳಗೆ ಒಂದನ್ನು ಕೂಡಿಸಿದಾಗ ಅವು ಏನಕ್ಕತಿ ಈ ಶರೀರ ಹುಡ್ತತಿ. ಅದು ಹೆಂಗೆ ಹುಡ್ತತಿ ಅನ್ನೋದನ್ನು ಹೇಳ್ತಾನೆ ಕೇಳು ಅಂತೇಳಿ ಗುರುಗಳು ಮುಂದೆ ಹೇಳಕ್ಕೆ ಚಲೋ ಆಕಾರ. ಬ್ರಹ್ಮ ಈ ಸೃಷ್ಟಿ ನಿರ್ಮಾಣ ಮಾಡುವಂಥ ಕಾಲದೊಳಗೆ ಒಂದು ಪಾತ್ರೆಯನ್ನು ತಗೋತಾನೆ, ಅದರಾಗ ಮತ್ತು ಒಂದು 5 ಚಮಚೆಯನ್ನು ನಿರ್ಮಾಣ ಮಾಡ್ತಾನೆ. ಅವುಗಳಿಂದ ಕ್ರಮವಾಗಿ ಸಿರಿ ಎಲ್ಲ ಏನು ಮಾಡ್ತಾನೋ ಅಂತಂದ್ರೆ ಭೂಮಿ ತಗೊಂಡು ಅದರೊಳಗೆ 2 ಭಾಗ ಮಾಡಿ 1 ಭಾಗನ ಹಂಗೆ ತೆಗೆದಿಟ್ಟ ಆ ಉಳಿದು 1 ಭಾಗದೊಳಗೆ 5 ಭಾಗ ಮಾಡ್ತಾನೆ, ಅಂದ್ರೆ 5 ಚಮಚೆ ಮಾಡ್ತಾನೆ. ಇದರಂತ ಆಕಾಶನೂ ಅರ್ಧ ಭಾಗ ತೆಗೆದಿಟ್ಟು ಅರ್ಧ ಭಾಗದೊಳಗೆ 5 ಚಮಚೆ ಮಾಡ್ತಾನು, ನೀರಿನೊಳಗೂ ಅರ್ಧ ಭಾಗ ತೆಗೆದಿಟ್ಟ ಅರ್ಧ ಭಾಗದೊಳಗೆ 5 ಚಮಚೆ ಮಾಡ್ತಾನು, ಹಂಗೆ ಅಗ್ನಿಯೊಳಗೂ ಅರ್ಧ ಭಾಗ ತೆಗೆದಿಟ್ಟ ಉಳಿದ ಅರ್ಧ ಭಾಗದೊಳಗೆ 5 ಚಮಚೆ ಮಾಡ್ತಾನು. ಇದರಂತ ಈ 5 ಪಂಚಭೂತಗಳನ್ನು ಭಾಗ ಮಾಡಿ ಅರ್ಧ ಭಾಗ ತೆಗೆದಿಟ್ಟ ಉಳಿದ ಅರ್ಧ ಭಾಗದೊಳಗೆ ಕ್ರಮವಾಗಿ 5 ಭಾಗಗಳನ್ನು ಮಾಡಿ ಬ್ರಹ್ಮ ಇಟ್ಕೋತಾನೆ. ಇಟ್ಕೊಂಡು ಏನು ಮಾಡ್ತಾನು ಅಂತಂದ್ರೆ ಮೊದಲನಿಗೆ ಆಕಾಶದೊಳಗಿನ 5 ಚಮಚೆ ತಗೊಂಡು ಒಂದು ಗೂಡಿಸ್ತಾನೆ, ಆವಾಗ ಅದು ಜ್ಞಾತೃ ಆಕತಿ. ಅಲ್ಲಿಂದ ಆಕಾಶದೊಳಗಿನ 1 ಚಮಚೆ ತಕ್ಕೊಂಡು ಗಾಳಿಯೊಳಗಿನ 4 ಚಮಚೆದಾಗ ಕೂಡಿಸಿದಾಗ ಅದು ಮನಸ್ಸಾತು. ಆಕಾಶದೊಳಗಿನ 1 ಚಮಚ ತಗೊಂಡು ಅಗ್ನಿಯೊಳಗಿನ 4 ಚಮಚದೊಳಗೆ ಕೂಡಿಸಿದಾಗ ಅದು ಬುದ್ಧಿ ಆತು. ಇನ್ನು ಆಕಾಶದ 1 ಚಮಚೆ ನೀರೊಳಗಿನ 4 ಚಮಚದಾಗ ಕೂಡಿಸಿದಾಗ ಚಿತ್ತ ಆತು. ಮುಂದೆ ಆಕಾಶದ 1 ಚಮಚದೊಳಗೆ ಭೂಮಿಯ 4 ಚಮಚೆ ಕೂಡಿಸಿದಾಗ ಅದು ಅಹಂಕಾರ ಆತ. ಹಿಂಗೆ ಅವಾಗ ಏನು ಉದಯ ಆಕವಪ್ಪ ಅಂತಂದ್ರೆ ಜ್ಞಾತೃ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಉದಯ ಆಕವ. ಇವಕ್ಕೆ ಋಷಿಮುನಿಗಳು ಏನು ಹೇಳ್ತಾರೆ ಅಂದ್ರೆ ವ್ಯೋಮ ಪಂಚೀಕರಣ ಅಂತ ಹೇಳ್ತಾರೆ. ಮುಂದೆ ಪವನದೊಳಗಿನ 5 ಚಮಚ ಕೂಡಿಸಿದಾಗ ವ್ಯಾನ್ ಆಕತಿ. ಅಲ್ಲಿಂದ ಗಗನದ 4 ಚಮಚೆ ಪವನದ 4 ಚಮಚೆಯೊಳಗೆ ಕೂಡಿಸಲು ಏನಕ್ಕಪ್ಪ ಅಂತಂದ್ರೆ
ಸಮಾನಕತಿ. ಪವನದ 1 ಚಮಚೆ ತಗೊಂಡ ಅಗ್ನಿ 4 ಚಮಚೆಗಳು ಕೂಡಿಸಿದಾಗ ಉದಾನ. ಅಲ್ಲಿಂದ ಆ ಪವನದ ಇನ್ನೊಂದು ಚಮಚೆಯನ್ನು ನೀರಿನ 4 ಚಮಚೆಗಳು ಕೂಡಿಸಿದಾಗ ಅಪಾನಕತಿ. ವಾಯುವಿನ 1 ಚಮಚೆ ಧರಣಿ 4 ಚಮಚೆದಾಗ ಕೂಡಿಸಿದಾಗ ಪ್ರಾಣಕತಿ. ಆವಾಗ ಯಾವ್ಯಾವ ಹುಟ್ಕೋತಾವು ಅಂತಂದ್ರೆ ಕ್ರಮವಾಗಿ ವ್ಯಾನ, ಸಮಾನ, ಅಪಾನ, ಉದಾನ, ಪ್ರಾಣ. ಹೀಗೆ ಪ್ರಾಣ ಪಂಚಕ ಹುಟ್ಕೋತಾವು. ಇದಕ್ಕೆ ಏನಂತಾರೋ ಅಂತಂದ್ರೆ ವಾಯು ಪಂಚೀಕರಣ ಅಂತ ಹೇಳ್ತಾರೆ. ಇನ್ನು ಅಗ್ನಿ 5 ಚಮಚೆ ಒಂದುಗೂಡಿಸಿದಾಗ ನೇತ್ರ ಅಂದ್ರೆ ಕಣ್ಣು ಹುಟ್ಟುತತಿ. ಅಲ್ಲಿಂದ ಅಗ್ನಿ 1 ಚಮಚೆ ಮತ್ತು ಗಗನದ 4 ಚಮಚೆಗಳು ಕೂಡಿಸಿದಾಗ ಶ್ರೋತೃ ಹುಟ್ಟುತತಿ. ಆಮೇಲೆ ಅಗ್ನಿ 1 ಚಮಚೆ ಪವನದ 4 ಚಮಚೆ ಬೆರೆಸಿದಾಗ ಚರ್ಮಕತಿ. ಅಗ್ನಿ 1 ಚಮಚೆದಾಗ ನೀರಿನ 4 ಚಮಚೆ ಬೆರೆಸಿದಾಗ ನಾಲಿಗೆ ಆಕತಿ. ನಂತರ ಅಗ್ನಿ 1 ಚಮಚೆ ಮತ್ತು ಭೂಮಿಯ 4 ಚಮಚೆದೊಳಗೆ ಬೆರೆಸಿದಾಗ ನಾಸಿಕ ಆಕತಿ, ಅಂದ್ರೆ ಮೂಗು ಆಕತಿ. ಹಿಂಗೆ ಕ್ರಮದಿಂದ ಏನು ಹುಟ್ಟುತ್ತಾವು ಇದರಿಂದ ಅಂತಂದ್ರೆ ಅಗ್ನಿ ಪಂಚೀಕರಣದಿಂದ ನೇತ್ರ, ಶ್ರೋತ್ರ, ತ್ವಚ, ನಾಲಿಗೆ ಮತ್ತು ನಾಸಿಕ ಅಂದ್ರೆ ಮೂಗು, ಇವು ಜ್ಞಾನೇಂದ್ರಿಯಗಳು. ಇದು ಈ ಅಗ್ನಿ ಪಂಚೀಕರಣದಿಂದ ಹುಟ್ಕೋತಾವೆ. ಮುಂದೆ ಜಲದೊಳಗಿನ 5 ಚಮಚ ಒಂದುಗೂಡಿಸಿದಾಗ ರಸ ವಿಷಯ ಆಕತಿ, ಅಂದ್ರೆ ರಸ ಹುಟ್ಕೋತತಿ. ಆಮೇಲಿಂದ ನೀರಿನ 1 ಚಮಚೆ ಆದಾಗ ಗಗನದ 4 ಚಮಚ ಕೂಡಿಸಿದಾಗ ಶಬ್ದ ಹುಟ್ಕೋತತಿ. ಜಲದ 1 ಚಮಚ ಪವನದ 4 ಚಮಚದೊಳಗೆ ಕೂಡಿಸಿದಾಗ ಸ್ಪರ್ಶ ಆಕತಿ. ಜಲದ 1 ಚಮಚ ಅಗ್ನಿ 4 ಚಮಚ ಕೂಡಿಸಿದಾಗ ರೂಪ ಆಕತಿ. ನೀರಿನ 1 ಚಮಚ ಧರೆಯ 4 ಚಮಚ ಕೂಡಿಸಿದ್ರೆ ಗಂಧ ಆಕತಿ. ಹಿಂಗೆ ಕ್ರಮವಾಗಿ ಯಾವ ಉದಯ ಯಾಕಪ್ಪ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಷಯಗಳಿಗೆ ಜಲಪಂಚೀಕರಣ ಅಂತ ಹೇಳ್ತಾರೆ. ಆಮೇಲೆ ಪೃಥ್ವಿ 5 ಚಮಚೆ ಸೇರಿಸಿದಾಗ ಗುದ ಆಕತಿ. ಪೃಥ್ವಿಯ 1 ಚಮಚೆಯ ಆಕಾಶದ 4 ಚಮಚೆಗಳಲ್ಲಿ ಕೂಡಿಸಿದಾಗ ವಾಕು ಆಕತಿ. ಪೃಥ್ವಿ 1 ಚಮಚೆ ವಾಯುವಿನ 4 ಚಮಚೆ ಕೂಡಿಸಿದಾಗ ಪಾಣಿ ಆಕತಿ. ಮತ್ತು ಪೃಥ್ವಿಯ 1 ಚಮಚೆ ಅಗ್ನಿಯ 4 ಚಮಚೆಗಳಲ್ಲಿ ಕೂಡಿಸಿದಾಗ ಪಾದ ಆಕತಿ. ಮತ್ತು ಅದೇ ಪೃಥ್ವಿ 1 ಚಮಚೆಯನ್ನು ನೀರಿನ 4 ಚಮಚೆಗಳು ಕೂಡಿಸಿದಾಗ ಗುಯ್ ಆಕತಿ. ಹಿಂಗೆ ಇದರಿಂದ ಏನಾಕ್ಕವು ಅಂತಂದ್ರೆ ವಾಕು, ಪಾಣಿ, ಪಾದ, ಗುಹ್ಯ, ಗುದಗಳು ಅನ್ನಿಸ್ತಕ್ಕಂಥ ಕರ್ಮೇಂದ್ರಿಯಗಳು ಹುಟ್ಕೋತಾವು ಅಂತೇಳಿ ಇದಕ್ಕೆ ಪೃಥ್ವಿ ಪಂಚೀಕರಣ ಅಂತ ಹೇಳ್ತಾರೆ. ಮುಂದೆ ಮತ್ತು ಹೇಳ್ತೇನೆ ಕೇಳಪ್ಪ. ಏನಪ್ಪ ಅಂತಂದ್ರೆ ವೀರ್ಯ ಮತ್ತು ರಕ್ತದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳ ಸೂಕ್ಷ್ಮಾಂಶಗಳಿಂದ ಕೂಡಿ ಮೈಥುನ ಕಾಲದೊಳಗೆ ವೀರ್ಯ ರಕ್ತದಲ್ಲಿ ಕೂಡಿದಾಗ ಅಲ್ಲಿ ಸೋಣಿತದೊಳಗಿರುವಂಥ ವೀರ್ಯದಲ್ಲಿರುವ ಪೃಥ್ವಿಯ ಮತ್ತು ಜಲಗಳ ಅಂಶಗಳು ಕೂಡಿದಾಗ ಏನಾಕತಿ ಮಾಂಸ ಉತ್ಪತ್ತಿ ಆಕತಿ. ಮತ್ತು ಪೃಥ್ವಿ ಮತ್ತು ಅಗ್ನಿ ಅಂಶಗಳು ಕೂಡಿದಾಗ ನರ ಉತ್ಪತ್ತಿ ಆಕತಿ. ಮತ್ತು ಧರೆ ಮತ್ತು ವಾಯು ಕೂಡಿದಾಗ ಚರ್ಮ, ಮತ್ತು ಧರೆ ಗಗನ ಕೂಡಿದಾಗ ರೋಮ ಅಂದ್ರೆ ಈ ಕೂದಲು ಹುಟ್ಕೋತಾವೆ. ಇದಕ್ಕೆ ಧರೆ ಅಥವಾ ಪೃಥ್ವಿ ಪಂಚೀಕರಣ ಅಂತೇಳಿ ಹೇಳ್ತಾರೆ. ಇನ್ನು ಈ ಜಲ ಅನ್ನುವಂಥದ್ದು ಪೃಥ್ವಿ 5 ಅಂಶಗಳು ಕೂಡಿದಾಗ ರಕ್ತ ಆಕತಿ. ಆ ಜಲಗಳ 2 ಕೂಡಲು ಶುಕ್ಲಕ್ಕತಿ. ಆ ಜಲಕ್ಕೆ ಅಂದ್ರೆ ನೀರಿಗೆ ಅಗ್ನಿ ಕೂಡಲು ಮೂತ್ರ ಆಕತಿ. ಮತ್ತು ಅದ ನೀರಿಗೆ ವಾಯು ಕೂಡಿದಾಗ ಬೆವರಾಕತಿ. ಅದ ಜಲಕ್ಕೆ ಗಗನದ ಅಂಶ ಕೂಡಿದಾಗ ಜೊಲ್ಲಕ್ಕತಿ. ಇವುಗಳನ್ನು ನಾವು ತಿಳಿದಾಗ ಏನಾಕತಿ ಇದಕ್ಕೆ ಜಲಪಂಚೀಕರಣ ಅಂತ ಹೇಳ್ತಾರೆ. ಮತ್ತು ಅಗ್ನಿ ಮತ್ತು ಪೃಥ್ವಿ ಕೂಡಿದಾಗ ಮಾಂದ್ಯ ಹುಡ್ತತಿ. ಅಗ್ನಿ ಮತ್ತು ನೀರು ಕೂಡಿದಾಗ ಶಾಂತಿ ಅನ್ನುವಂಥದ್ದು. ಮತ್ತು ಅಗ್ನಿ ಮತ್ತು ಅಗ್ನಿ ಅವೆರಡೂ ಕೂಡಿದಾಗ ಕ್ಷುಧೆ ಹುಟ್ಕೋತತಿ. ಅಗ್ನಿ ಮತ್ತು ವಾಯು ಕೂಡಿದಾಗ ತೃಷೆ ಅಂದ್ರೆ ನೀರಡಿಕೆ ಅನ್ನುವಂಥದ್ದು ಹುಟ್ಕೋತತಿ. ಅಗ್ನಿ ಮತ್ತು ಆಕಾಶ ಕೂಡಿದಾಗ ನಿದ್ರೆ ಹುಟ್ಕೋತತಿ. ಈ ಎಲ್ಲವನ್ನು ಏನು ಮಾಡ್ತಾರೋ ಋಷಿಮುನಿಗಳು ಅಗ್ನಿ ಪಂಚಕ ಅಂತೇಳಿ ಕರೀತಾರೆ ಅಂತೇಳಿ ಸಿದ್ಧಾರೂಢರು ಹೇಳ್ತಾರೆ. ಮುಂದುವರೆದ ಏನು ಹೇಳ್ತಾರಪ್ಪ ಅಂತಂದ್ರೆ ಪವನದರೆಗಳು ಸೇರಲು ಚಲನ, ಪವನ ಜಲಗಳು ಸೇರಿದರ ಗಮನ, ಪವನ ಅಗ್ನಿ ಕೂಡಿದಾಗ ಇರುವಿಕೆ ಅನಿಸ್ತತಿ, ಪವನಗಳೆರಡು ಕೂಡಲು ಧಾವನ, ಪವನ ನಭಗಳು ಕೂಡಲು ವಿಸ್ತರಿಸೆ. ಇದಕ್ಕೆ ವಾಯು ಪಂಚಕ ಅಂತ ಹೇಳ್ತಾರೆ. ನಭ ಮತ್ತು ಪೃಥ್ವಿ ಬೆರೆಯಲು
ಗದರಿಕೆ ಭಯಗಳು ಹುಟ್ಟುಕೊತಾವಂತ. ಇಲ್ಲಿ ನಭ ಅಂದ್ರೆ ಆಕಾಶ, ಪೃಥ್ವಿ ಅಂದ್ರೆ ಭೂಮಿ. ಮೋಹದಳಗಳು ನಭವು ನೀರು ಬೆರೆಯಲು ಕುದಿಸುತ್ತವೆ, ಮತ್ತು ನಭವು ತೇಜಗಳು ಬೆರೆಯಲು ಕ್ರೋಧ, ನಭವಾಯು ಕೂಡಲು ಬಯಕೆಗಳು, ಗಗನಗಳೆರಡು ಕೂಡಲು ಶಿರವು ಶೋಕಗಳು ಹುಟ್ಟುಕೊತಾವೆ. ಇದಕ್ಕೆ ಆಕಾಶ ಪಂಚೀಕರಣ ಅಂತ ಹೇಳ್ತಾರೆ. ಈ ಭೂತಗಳನ್ನು ಪಂಚೀಕರಿಸಿ ಅನ್ನ ಮೊದಲಾದ ವಿಷಯ ಭೋಗಗಳನ್ನು ಮೊದಲ ಬ್ರಹ್ಮ ಅರ್ಜಿಸಿ ಏನು ಮಾಡ್ತಾನಂತಂದ್ರೆ ಈ 84 ಲಕ್ಷ ಜೀವರಾಶಿನೂ ನಿರ್ಮಾಣ ಮಾಡ್ತಾನೆ. ಮಾಡಿದಾಗ ಏನಾಕತಿ ಅಂತಂದ್ರೆ ಈ ಶರೀರಗಳು ಹೆಂಗಿದ್ವಲ್ಲ, 84 ಲಕ್ಷ ಜೀವರಾಶಿನೂ ಹೆಂಗಿದ್ವಲ್ಲ, ಹಂಗೆ ಸುಮ್ಮನೆ ಇವಕ್ಕೆ ಜೀವ ಇರಲಾರ್ದನ ಗೊಂಬೆಗಳ ಥರ ನಿರ್ಜೀವ ವಸ್ತುಗಳಾಗಿ ಏನದು ಅವ ನಿರ್ಮಾಣ ಮಾಡಿದಂಥ ಎಲ್ಲ ವಸ್ತುಗಳು ನಿರ್ಜೀವಿಯಾಗಿ ಉಳಿದ್ಬಿಟ್ಟು. ಆವಾಗ ಬ್ರಹ್ಮದೇವ ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ನಾವು ತಯಾರು ಮಾಡಿದ್ನಿ ಖರೆ, ಇವು ನನ್ನಂಗೆ ಎದ್ದು ಅಡ್ಡಾಡುವಲ್ಲು, ಇವು ಏನು ಚೈತನ್ಯವನ್ನು ಚಲನವನ್ನ ತೋರುವಲ್ಲು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನು ಅಂತಂದ್ರೆ ಆ ನಿರ್ಮಾಣ ಮಾಡಿದಂಥ ಆ ಶರೀರದೊಳಗೆ ಪ್ರಾಣ ಪ್ರತಿಷ್ಠೆ ಮಾಡೋ ಸಲುವಾಗಿ ಸ್ವತಃ ಆ ಶರೀರದೊಳಗೆ ಪ್ರವೇಶ ಮಾಡ್ತಾನೆ. ವಿಷಯ ಜಂತುಗಳಲ್ಲಿ ಪ್ರವೇಶ ಮಾಡಿ ಆ ವಿಷ ಜಂತುಗಳ ಚಲನವಲನ ಹೆಂಗಿರ್ತಾವೋ ಹಂಗೆ ಚಲನವಲನ ಮಾಡೋಕ್ಕೆ ಚಲೋ ಆಕ್ಕಾನ. ಹಂಗೆ ಪಶು ಪಕ್ಷಿಗಳಲ್ಲಿ ಜೀವಾತ್ಮ ಆಗಿ ಪ್ರವೇಶ ಮಾಡಿ ಆ ಪಶು ಪಕ್ಷಿಗಳ ಚಲನವಲನಗಳಂತೆ ಅವ ನಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಂಥ ಈ ಬುದ್ಧಿಜೀವಿಯಾಗಿರ್ತಕ್ಕಂಥ ಮನುಷ್ಯ ದೇಹದಲ್ಲಿ ಪ್ರವೇಶ ಮಾಡಿ ಏನು ಮಾಡ್ತಾನೋ, ಜೀವಾತ್ಮನ ರೂಪದಿಂದ ಪ್ರವೇಶ ಮಾಡಿ ಅಲ್ಲಿ ಏನು ಮಾಡ್ತಾನೋ ಅವುಗಳಿಗೆ ಚೇತನವನ್ನು ಕೊಡ್ತಾನೆ. ಕೊಟ್ಟಾಗ ಮುಂದೆ ಏನಾಕತಿ ಅಂದ್ರೆ ಹಿಂಗೆ ಕೂಡಿದಂಥ 25 ತತ್ವಗಳಿಂದ ಈ ಸ್ಥೂಲ ದೇಹ ತಯಾರಾಗೈತಿ. ಈ ಸ್ಥೂಲ ದೇಹದೊಳಗೆ ಏನದಪ್ಪ ಅಂದ್ರೆ ಜ್ಞಾನೇಂದ್ರಿಯಗಳು 5 ಅದಾವು, ಪಂಚಕರ್ಮೇಂದ್ರಿಯಗಳು 5 ಅದಾವು, ಮನಸ್ಸು ಬುದ್ಧಿ ಹಿಂಗೆ ಎಲ್ಲ ಕೂಡಿ 17 ತತ್ವಗಳಿಂದ ಈ ಶರೀರ ಕೂಡಿಕೊಂಡ ಸ್ವಪ್ನಾವಸ್ಥೆಯೊಳಗೆ ರಜೋಗುಣದಿಂದ ತೈಜಸ ಅನಿಸ್ಕೋತಾನ. ಕಂಠದಲ್ಲಿ ಮತ್ತು ಆತ್ಮನಿಗೆ ಮೂಲ ವಿದ್ಯೆ ಆವರಿಸಿದಾಗ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗೆ ಮೂಲ ಕಾರಣ ದೇಹ ತಾಳಿ ತಾಮಸ ಗುಣದಿಂದ ಏನಾಕತಿ ಸುಪ್ತಾವಸ್ಥೆ ಹೊಂದಿ ಯಾವ ಒಂದು ಲೀಲೆ ಇಲ್ಲದಾನ ಸುಖದಿಂದ ಏನೂ ಅರಿಯದ ಇದ್ದ ಪ್ರಾಜ್ಞಜೀವ ಅಂತ ಬಾಳ್ತಾನೆ. ಈ 3 ಅವಸ್ಥೆಗಳನ್ನು ಹೊಂದಿದಂಥ ಈ ಜೀವನಿಗೆ ಅಂದರೆ ಈ ಶರೀರಕ್ಕೆ, ಈ ಆತ್ಮನಿಗೆ, ಈ ಶರೀರದೊಳಗಿದ್ದಂಥ ಜೀವಾತ್ಮನಿಗೆ ಏನಾಗೈತಿ ಅಂತಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇಂಥ ಈ 5 ಕೋಶಗಳು ಈ ಶರೀರದೊಳಗೆ ಅದಾವು. ಹೆಂಗಪ್ಪ ಅಂತಂದ್ರೆ ಜಾಗೃತಿಗೆ ಅನ್ನಮಯ ಕೋಶ ಒಂದೈತಿ, ಸ್ವಪ್ನಕ್ಕೆ ಅಂದ್ರೆ ಕನಸಿಗೆ ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಈ 3 ಕೋಶ ಅದಾವು. ಇನ್ನು ಆನಂದಮಯ ಕೋಶ ಮಾತ್ರ ಸುಪ್ತಿಗೆ ಐತಿ ಅಂತೇಳಿ ತಿಳ್ಕೊಂಡ ಹೇಳಿ ಏನು ಮಾಡ್ತಾನೋ ಬ್ರಹ್ಮದೇವ ಅಂತಂದ್ರೆ ಆದಿಶಕ್ತಿಯನ್ನು ನೆನೆಸಿ ಆ ಅನ್ನಪೂರ್ಣೇಶ್ವರಿಯನ್ನು ಕರೆದ ಹೇಳ್ತಾನೆ, ತಾಯಿ ಈ ಸೃಷ್ಟಿ ನಿರ್ಮಾಣ ನಾ ಮಾಡೇನಿ, ಇದರೊಳಗೆ 84 ಲಕ್ಷ ಜೀವರಾಶಿನೂ ಏನು ಮಾಡೇನಿ ನಿರ್ಮಾಣ ಮಾಡೇನಿ. ಅವು ನಿರ್ಜೀವಾಗಿದ್ದು ಅದಕ್ಕೆ ಅವುಗಳೊಳಗೆ ನಾನಾ ಜೀವಭಾವದಿಂದ ಆತ್ಮಸ್ವರೂಪದಿಂದ ಪ್ರವೇಶ ಮಾಡಿ ಅವುಗಳನ್ನು ಚಲನವಲನಕ್ಕೆ ಸಾಕ್ಷಿಯಾಗೇನಿ. ಅದಕ್ಕೆ ಈ 84 ಜೀವರಾಶಿಗೂ ಈ ಭೂಮಿಯೊಳಗೆ ಅನ್ನವನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಂದೈತ್ವ ಅಂತೇಳಿ ತಿಳ್ಕೊಂಡ ಆ ತಾಯಿಗೆ, ಆ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡಾಗ ಆ ಅನ್ನಪೂರ್ಣೇಶ್ವರಿ ಏನು ಹೇಳ್ತಾಳು ಅಂತಂದ್ರೆ, ಬ್ರಹ್ಮದೇವ ನಿನ್ನ ಸೃಷ್ಟಿಯನ್ನು ರಕ್ಷಣೆ ಮಾಡುವಂಥ ಕಾರ್ಯ, ಅವುಗಳಿಗೆ ಅನ್ನವನ್ನು ಕೊಡುವಂಥ ಕೆಲಸವನ್ನು ನಾನು ಶಿರಸಾವಹಿಸಿ ಮಾಡ್ತೀನಿ ಅಂತ ತಿಳ್ಕೊಂಡ ಈ ಭೂಮಿಯೊಳಗಿದ್ದಂಥ ಎಲ್ಲ ಜೀವರಾಶಿಗೂ ಆ ಅನ್ನಪೂರ್ಣೇಶ್ವರಿ ತಾಯಿ ಅನ್ನವನ್ನು ನೀಡಲಿಕ್ಕೆ ಒಪ್ಕೊಂತಾಳೆ. ಇಂಥ ಒಂದು ಶರೀರಕ್ಕೆ ಹೆಂಗಪ್ಪ ಅಂತಂದ್ರೆ ಅವಸ್ಥೆ ಏನದಾವ ಅಂತಂದ್ರೆ ನಿರ್ಲಿಪ್ತ, ನಿರ್ಮಲ, ಶಾಂತ, ಸತ್ಯ ಜ್ಞಾನ ಸುಖರೂಪ
ನಿತ್ಯಾತ್ಮ ಯಾವಾಗಲೂ ನೀನಾದೀಪ ಅಂತ ಹೇಳ್ತಾರೆ. ಅಂದ್ರೆ ಈ ಜಡ ದೇಹಕ್ಕೆ ಎಲ್ಲಿವರೆಗೂ ಬ್ರಹ್ಮದೇವ ಆತ್ಮಚೇತನದಿಂದ ಈ ಶರೀರದೊಳಗೆ ಅವನು ಪ್ರವೇಶ ಮಾಡಲಿಲ್ಲ ಅಂತಿದ್ರೆ ಇದೇನಾಕಿತ್ತು, ಜಡವಾಗಿ ಉಳಿತಿತ್ತು. ಆದ್ರೆ ಇದು ಏನಾಗೈತಿ, ಒಳಗೆ ನಮ್ಮ ಶರೀರದೊಳಗೆ ಆ ಬ್ರಹ್ಮ ಆತ್ಮಚೇತನದಿಂದ ಇರುವುದರಿಂದ ಏನಾಗೈತಿ, ಇದು ಅಜಡ ಆಗೈತಿ. ಅದಕ್ಕೆ ನೀನು ಸುಕೃಪದೀಪ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಎಲ್ಲವನ್ನ ಏನು ಮಾಡಕತ್ತಿ ಅಂತಂದ್ರೆ ನಂದು 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 ಅಂತೇಳಿ ಈ ಜಡ ಏನು ಪ್ರಕೃತಿ ಐತಲ್ಲ, ಆ ಪ್ರಕೃತಿಯಿಂದ ಉತ್ಪನ್ನ ಆದಂಥದ್ದು ಯಾವುದು, ಈ ಶರೀರ ನಂದು, ಇದು ದುಃಖ ನಂದು, ಇದು ಸುಖ ನಂದು, ಇದು ವಸ್ತು ನಂದು, ಈ ಮಕ್ಕಳು ನನ್ನ, ಈ ಆಸ್ತಿ ನಂದು, ಈ ಹೆಂಡ್ರು ನನ್ನವರು ಅನ್ಕೊಂತ ಏನು ಮಾಡಕತ್ತಿ, ಹೊರಗಿನಿಂದ ಏನು ನಿನ್ನ ಕಣ್ಣಿಗೆ ಕಾಣಕತ್ತತಿ ಅದ ನಂದು 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 ಅಂತೇಳಿ ಬಡದಾಡ್ಕೊತ ನೀ ಏನು ಮಾಡಿಪ್ಪ ಅಂತಂದ್ರೆ ನಿನ್ನ ನಿಜವಾದ ಸ್ವರೂಪವನ್ನು ನೀನು ಅರ್ತಿಲ್ಲ. ಅದಕ್ಕೆ ಹಿಂಗಾಗೈತಿ. ನೀನು ನಿಜವಾಗಿ ಏನು ಅದಿಪ್ಪ ಅಂತಂದ್ರೆ ಸುಖರೂಪನದಿ, ಪರಮಾತ್ಮನ ಸ್ವರೂಪದಿ. ಹೆಂಗಪ್ಪ ಅಂತಂದ್ರೆ ಸಮುದ್ರದೊಳಗೆ ನೀರು ಕಾಣ್ತೈತಿ. ಆ ಸಮುದ್ರದೊಳಗೆ ನೀರಿನೊಳಗೆ ಗುರುಳಿ ಬರ್ತಾವೆ, ತೆರೆ ಬರ್ತಾವೆ, ನೊರೆ ಬರ್ತೈತಿ, ಬುರುಗು ಬರ್ತೈತಿ. ಇವೆಲ್ಲನೂ ಬರ್ತಾವಂದ್ರೂ ಅವಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರಿತೇವೆ ನಾವು. ಗುಳ್ಳಿ ಬಂದ್ರೆ ಗುಳ್ಳಿ ಅಂತೀವಿ, ತೆರೆ ಬಂದ್ರೆ ತೆರೆ ಬಂತಂತೀವಿ, ನೊರೆ ಬುರುಗು ಬಂದ್ರೆ ನೊರೆ ಬಂತಂತೀವಿ. ಹಿಂಗೆ ನಾವು ಆ ನೀರಿನೊಳಗಿದ್ದಂಥ ಬೇರೆ ಬೇರೆ ಆಕಾರಗಳನ್ನು, ಬೇರೆ ಬೇರೆ ವಸ್ತುಗಳನ್ನ ಹೆಸರುಗಳನ್ನಿಟ್ಟು ಹೆಂಗೆ ಕರಿತೇವಲ್ಲ, ಹಂಗೆ ಅವಕ್ಕೆಲ್ಲಕ್ಕೂ ನೀರಿನ ಮೂಲ ಆಧಾರ ಹೆಂಗಾಗೈತಿ. ನೀರಿದ್ದ ಮ್ಯಾಲ ಗುಳ್ಳಿ, ತೆರಿ, ನೊರೆ, ಬುರ್ಗ ಬರ್ತಾವೆ. ನೀರೇ ಇಲ್ಲಾಂದ್ರೆ ಅವು ಯಾವ ಬರೋದಿಲ್ಲ. ಹೆಂಗೆ ಮೂಲವಾಗಿ ಆ ನೀರು ಅವಕ್ಕೆಲ್ಲಕ್ಕೂ ಆಧಾರ ಆಗೈತಿ. ಮೂಲವಾಗಿ ನೀರು ಒಂದೇ ಐತಿ. ಹಂಗೆ ಮೂಲವಾಗಿ ನೀ ಒಬ್ಬನ ಸತ್ಯ ಸ್ವರೂಪದಿ. ಮೂರು ಕಾಲದೊಳಗೆ ಕೆಡ್ದಂಗೆ ಅದೇ ನೀನು. ಜಾಗ್ರ, ಸ್ವಪ್ನ, ಸುಸುಪ್ತಿಗೆ ನಿನ್ನ ಪ್ರೇರಣೆ ಪಡೆದ ಅಲ್ಲೇ ವ್ಯವಹಾರಗಳು ನಡೀತಾವಲ್ಲ, ಹೊರತಾಗೆ ಈ ಜಡವಾದಂಥ ಈ ಶರೀರದಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಚೈತನ್ಯ ಸ್ವರೂಪದಿ ಅಂತ ಹೇಳ್ತಾವೆ. ಹೆಂಗೆ ಅಂತಂದ್ರೆ ನಾನಾ ರೀತಿ ಬಂಗಾರದಿಂದ ನಾನಾ ರೀತಿ ಆಭರಣಗಳನ್ನು ತಯಾರು ಮಾಡ್ತಾರೆ. ಆ ಆಭರಣಗಳು ತಯಾರು ಮಾಡಿದಾಗ ಹೆಂಗಾಕೈತಿ ಅಂದ್ರೆ ಚೈನ್ ಅಂತೀವಿ, ಉಂಗುರ ಅಂತೀವಿ, ನೆಕ್ಲೆಸ್ ಅಂತೀವಿ, ಮತ್ತೊಂದು ಚಪ್ಪಲ್ ಹಾರ ಅಂತೀವಿ, ತಾಳಿ ಅಂತೀವಿ, ಮೇಲ್ಗುಂಡು ಅಂತೀವಿ. ಏನೋ ಒಂದು ಬಂಗಾರದ ಆಭರಣಕ್ಕೆ ಆಯಾ ಬೇರೆ ಬೇರೆ ಆಭರಣದ ದಾಗಿನಗಳಿಗೆ ಹೆಸರಿಟ್ಟು ನಾವು ಅದನ್ನು ಕರಿತೀವಿ. ಆದ್ರೆ ಅದು ತಯಾರಾಗಕತ್ತಿರೋ ಮೂಲ ವಸ್ತು ಯಾವುದೈತಿ, ಬಂಗಾರ ಒಂದೈತಿ. ಎಲ್ಲ ಆಭರಣಗಳಿಗೂ ಬಂಗಾರ ಅನ್ನೋದಿಲ್ಲ ನಾವು. ಆದ್ರೆ ಅವಕ್ಕೆ ಬೇರೆ ಬೇರೆ ಹೆಸರಿನಿಂದ ಹೆಂಗೆ ಕರಿತೀವೋ ಹಂಗೆ ನೀವು ಯಾವುದೇ ಹೆಸರಿನಿಂದ ಕರೆದ್ರು ಅದಕ್ಕೆಲ್ಲ ಮೂಲ ಆಧಾರ ಯಾವುದೈತಪ್ಪ ಅಂತಂದ್ರೆ ನಿನ್ನ ಆತ್ಮ ಸ್ವರೂಪದ. ನೀನು ಸ್ವತಃ ಪರಮಾತ್ಮದಿ ಅಂತೇಳಿ ತಿಳ್ಕೊಂಡ ಆ ಮಾರ್ವಾಡಿಗೆ ಏನು ಮಾಡ್ತಾರೋ ಉಪದೇಶ ಮಾಡ್ತಾರೆ. ಆವಾಗ ಮಾರ್ವಾಡಿ ಅಂತಾನು ಪರಮಾತ್ಮನ ಸ್ವರೂಪ ಆದಂಥ ಶಾಂತಮೂರ್ತಿ, ದಯಾಳು ಸದ್ಗುರು ಸಿದ್ಧಾರೂಢ, ನಿನ್ನ ಬೋಧದಿಂದ ಮತ್ತು ಅಂತ್ಯವಿಲ್ಲದಂಥ ನಿನ್ನ ಮಹಿಮೆಯಿಂದ ನನಗೆ ಉದ್ಧಾರ ಮಾಡಿದಿ. ನನ್ನ ಮೂಲ ಮಮತಾ ಇರ್ತಕ್ಕಂಥ ದುಃಖಗಳನ್ನು ನಿವಾರಣೆ ಮಾಡಿದಿ. ಪರಮಕರುಣ ಮೂಲ ಪುರುಷನೇ ನಾನು ಧನ್ಯ ಆಜ್ಞೆ ಅಂತ ತಿಳ್ಕೊಂಡ ಆ ಮಾರ್ವಾಡಿ ಏನು ಮಾಡ್ತಾನಂತಂದ್ರೆ ಗುರುಗಳಿಗೆ ನಮಸ್ಕರಿಸಿ ಅವರಿಗೆ ಸನ್ಮಾನ ಸತ್ಕಾರಗಳನ್ನು ಮಾಡಿ ಅಲ್ಲಿಂದ ಮುಂದಿನ ಪ್ರಯಾಣಕ್ಕೆ ಅವ್ರನ್ನ ಬೀಳ್ಕೊಡ್ತಾನು ಅಂತಕ್ಕಂಥಲ್ಲಿಗೆ ಇವತ್ತಿನ ಒಂದು ಈ ಶರೀರದ ಬಗ್ಗೆ ಇರ್ತಕ್ಕಂಥ ಪಂಚಮಹಾಭೂತಗಳಿಂದ ಶರೀರ ಹೆಂಗೆ ತಯಾರಾಯ್ತು ಅನ್ನುವಂಥದ್ದನ್ನು ನಾವು ನೀವು ಈಗ ತಿಳ್ಕೊಂಡೀವಿ. ಇನ್ನು ಮುಂದೆ ಸದ್ಗುರುಗಳು ಮುಂದಿನವರಿಗೆ ಪ್ರಯಾಣ ಮಾಡ್ತಾರೆ. ಅದನ್ನು ನಾಳೆಗೆ ನಾವು ನೀವು ಎಲ್ಲ ಶ್ರವಣ ಮಾಡೋಣ ಅಂಥೇಳಿ ಇಲ್ಲಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ.